ನಮಸ್ಕಾರ ವೀಕ್ಷಕರೇ, ನಟ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಆರೋಪಿಯಾಗಿ ಜೈಲಿನಲ್ಲಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಜೈಲಿನಿಂದಲೇ ತಮ್ಮ ಅಸಂಖ್ಯಾತ ಅಭಿಮಾನಿಗಳಿಗೆ ಪತ್ರದ ಮೂಲಕವಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೈಲಾಧಿಕಾರಿಗಳ ಮೂಲಕವಾಗಿ ಅಭಿಮಾನಿಗಳಿಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಜೈಲಿನ ನಿಯಮಗಳ ಪ್ರಕಾರ ಅಭಿಮಾನಿಗಳ ಭೇಟಿ ಅಸಾಧ್ಯ. ಜೈಲಿನ ಬಳಿ ನನ್ನ ಭೇಟಿಗೆ ಬಂದು ನೀವು ಕಾಯೋದು, ನನ್ನ ಭೇಟಿಗೆ ಅವಕಾಶ ಸಿಗದೆ ನಿರಾಸೆಯಿಂದ ವಾಪಸ್ ಹೋಗೋದು, ಇವೆಲ್ಲ ಆಗೋದು ಬೇಡ. ಸದ್ಯಕ್ಕೆ ಯಾರು ಜೈಲಿನ ಬಳಿ ಬರಬೇಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅದರಲ್ಲೂ ವೀಕ್ಷಕರೇ, ನಿನ್ನೆ ವಿಶೇಷ ಚೇತನ ಯುವತಿ ಸೌಮ್ಯ ಭೇಟಿಗೆ ಆಗಮಿಸಿದ ಬಗ್ಗೆ, ಭೇಟಿಯಾಗಲು ಸಾಧ್ಯವಾಗದ ಬಗ್ಗೆ ದರ್ಶನ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಜೈಲಿನ ಬಳಿ ಬಂದು ದರ್ಶನ್ ಭೇಟಿಗೆ ಹಠ ಮಾಡಿದ್ರು. ಆದರೆ ಅವರಿಗೆ ಭೇಟಿ ಸಾಧ್ಯವಾಗಲಿಲ್ಲ. ಅನ್ನ ಆಹಾರ ಸೇವಿಸದೆ ಹಠ ಮಾಡಿ ದರ್ಶನ್ ಭೇಟಿಗೆ ಆಗಮಿಸಿದ್ರು. ಅದರಲ್ಲೂ ನಟ ದರ್ಶನ್ ಕೊಡಿಸಿದ್ದ ಆಟೋದಲ್ಲಿ ಪೋಷಕರ ಜೊತೆ ಆಗಮಿಸಿದ್ರು. ಇದಲ್ಲದೆ ಕಳೆದ 3 ದಿನಗಳ ಹಿಂದೆ ಸೂರ್ಯಕಾಂತ್ ಎಂಬ ವಿಶೇಷ ಚೇತನ ಕೂಡ ಆಗಮಿಸಿದ್ರು. ದೂರದ ಗುಲ್ಬರ್ಗದಿಂದ 3 ವೀಲರ್ ಬೈಕ್ನಲ್ಲಿ ಆತ ಆಗಮಿಸಿದ್ದ. ಈ ಎಲ್ಲ ವಿಚಾರವನ್ನು ತಿಳಿದು ಅಭಿಮಾನಿಗಳ ಬಳಿ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದೇ ವೇಳೆ ಮತ್ತೊಂದು ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಗೆ ಪುತ್ರ ವಿನೀಶ್ರನ್ನ ಭೇಟಿ ಮಾಡಿದ ನಂತರದಲ್ಲಿ ನಿರಾಳರಾಗಿದ್ದ ದರ್ಶನ್ ಇದೀಗ ಮತ್ತೊಂದು ಆಸೆಯನ್ನ ವ್ಯಕ್ತಪಡಿಸಿದ್ದಾರಂತೆ. ಇಲ್ಲಿಯವರೆಗೆ ತಾಯಿ ಮೀನಾ ತೂಗುದೀಪ್ ಹಾಗೆ ಸಹೋದರ ದಿನಕರ್ ತೂಗುದೀಪ್ ಅವರ ಜೊತೆಗೂ ಮನಸ್ತಾಪವನ್ನು ಹೊಂದಿದ್ದ ದರ್ಶನ್ ಅವರು ಈಗ ಈ ಇಬ್ಬರನ್ನು ಭೇಟಿ ಮಾಡಬೇಕು ಅನ್ನುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದ್ದಕ್ಕಿದ್ದಂತೆ ಈ ರೀತಿಯಾಗಿ ಬದಲಾಗುವುದಕ್ಕೆ ಕಾರಣವೂ ಸಹ ಇದೆ. ಹಾಗಾದ್ರೆ ಅಷ್ಟಕ್ಕೂ ಏನಾಯ್ತು, ಏನಿದು ವಿಚಾರ, ಅದೆಲ್ಲದರ ಬಗ್ಗೆ ಒಂದು ಮಾಹಿತಿ ಇದೆ, ನೋಡೋಣ. ವೀಕ್ಷಕರೇ, ಮೊನ್ನೆಯಷ್ಟೇ ಪತಿ ದರ್ಶನ್ರನ್ನ ವಿಜಯಲಕ್ಷ್ಮಿ ಅವರು ಭೇಟಿಯಾಗಿ ಮಾತನಾಡಿಸಿಕೊಂಡು ಬಂದಿದ್ರು. ಈ ವೇಳೆ ದರ್ಶನ್ ತುಂಬಾ ಭಾವುಕರಾಗಿದ್ರು ಅನ್ನುವ ಮಾಹಿತಿ ಸಿಕ್ಕಿತ್ತು. ಇದಾದ ನಂತರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಒಂದು ಭಾವನಾತ್ಮಕ ಪೋಸ್ಟ್ ಅನ್ನು ಹಾಕ್ತಾರೆ. ದರ್ಶನ್ ಅಭಿಮಾನಿಗಳಿಗೆ ಶಾಂತಿಯ ಪಾಠವನ್ನ ಮಾಡ್ತಾರೆ. ನನ್ನ ಪ್ರೀತಿಯ ಸಹೋದರರೇ, ದರ್ಶನ್ ಅವರಿಗೆ ನೀವು ತಮ್ಮ ಅಭಿಮಾನಿಗಳು ಅಂದ್ರೆ ಅಪಾರವಾದ ಪ್ರೀತಿ. ನೀವು ಅವರನ್ನು ಪ್ರೀತಿಸುವಷ್ಟೇ ಅವರು ತಮ್ಮ ಸೆಲೆಬ್ರಿಟಿಗಳನ್ನು ತನ್ನ ಹೃದಯದಲ್ಲೇ ಹೊತ್ತಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದೊಂದು ಪರೀಕ್ಷೆಯ ಸಮಯ. ನನಗೆ, ನಿಮಗೆ, ನಮ್ಮೆಲ್ಲರಿಗೆ ನಾವು ತಾಳ್ಮೆ ಕಳೆದುಕೊಂಡು ಮಾತನಾಡೋದ್ರಿಂದ ಹಾನಿಯಾಗೋದು ನಮಗೆ. ಆದ್ದರಿಂದ ತಾಳ್ಮೆ, ಶಾಂತಿಯಿಂದ ಇರೋಣ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿಮ್ಮ ಆತಂಕವನ್ನು ನಾನು ದರ್ಶನ್ರಿಗೆ ತಲುಪಿಸಿದ್ದೇನೆ. ಅವರೂ ಸಹ ನಿಮ್ಮ ಬಗ್ಗೆ ಪ್ರತಿಯಾಗಿ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ನ್ಯಾಯಾಲಯಗಳ ಮೇಲೆ ವಿಶ್ವಾಸ ಇಡೋಣ, ನಮಗೆ ನ್ಯಾಯ ಸಿಗುವಂತಹ ಸಂಪೂರ್ಣ ಭರವಸೆ ಇದೆ ಅಂತ ವಿಜಯಲಕ್ಷ್ಮಿ ಅವರು ಹೇಳಿದರು. ಇದೇ ವೇಳೆ ಅವರು ಇಂತಹ ಕಷ್ಟದ ಸಮಯದಲ್ಲಿ, ಅಂದರೆ ದರ್ಶನ್ ಅವರು ಬಂದಿಯಾಗಿರುವಂತಹ ಸಮಯದಲ್ಲಿ ದರ್ಶನ್ ಅವರ ಅನುಪಸ್ಥಿತಿಯನ್ನು ದುರುಪಯೋಗಪಡಿಸಿಕೊಂಡು ಅವರಿಗೆ ಕೇಡು ಬಯಸುವ ಅಥವಾ ಕೇಡನ್ನು ಬಯಸಿ ಮಾತನಾಡುವವರಿಗೆ ತಾಯಿ ಚಾಮುಂಡೇಶ್ವರಿ ನೋಡಿಕೊಳ್ತಾಳೆ ಅನ್ನೋ ಮಾತನ್ನು ಸಹ ಹೇಳಿದರು. ಒಳ್ಳೆಯ ಸಮಯ ಮತ್ತೆ ಮರಳಿ ಬರುತ್ತೆ ಅನ್ನುವ ಪೋಸ್ಟನ್ನು ಬರೆದುಕೊಂಡಿದ್ರು. ಯಾಕಂದರೆ ಈವರೆಗೆ ಸುಮ್ಮನಿದ್ದಂತಹ ಹಲವರು ನಟ ದರ್ಶನ್ ಅವರು ಬಂಧನ ಆಗ್ತಿದ್ದ ಹಾಗೆ ಸಾಲು ಸಾಲು ಆರೋಪಗಳನ್ನು ಮಾಡ್ತಿದ್ದಾರೆ, ತಮಗೆ ಬೇಕಾದ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಇವೆಲ್ಲವನ್ನ ಗಮನಿಸಿದಂತಹ ವಿಜಯಲಕ್ಷ್ಮಿ ಅವರು ಅವರ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇನ್ನು ಇದೇ ನಟ ದರ್ಶನ್ ಅವರ ಕುರಿತಾಗಿ ಹೊರಗಿನ ವಿಷಯವಷ್ಟೇ ಅಲ್ಲದೆ ಅವರದೇ ಕುಟುಂಬದ ಕೆಲ ವಿಚಾರಗಳು ಸಹ ಮುನ್ನೆಲೆಗೆ ಬಂದಿದ್ವು. ಆ ಪೈಕಿ ಹೆಚ್ಚು ಚರ್ಚೆ ಆಗಿದ್ದು ಅಂತ ಹೇಳಿದ್ರೆ ದಿನಕರ್ ತೂಗುದೀಪ ಅವರ ಬಾಡಿಗೆ ಮನೆ ವಿಚಾರ. ನಟ ದರ್ಶನ್ ಕನ್ನಡದ ಸ್ಟಾರ್ ನಟ, ಕೋಟಿ ಕೋಟಿ ಸಂಭಾವನೆ ಪಡೆಯುವ ಈ ನಟನ ಸಹೋದರ ದಿನಕರ್ ತೂಗುದೀಪ ಇನ್ನು ಬಾಡಿಗೆ ಮನೆಯಲ್ಲೇ ವಾಸವಿದ್ದಾರೆ. ಈ ನಡುವೆ ದರ್ಶನ್ ಗೆಳತಿ ಪವಿತ್ರ ಗೌಡ 3 ಅಂತಸ್ತಿನ ಸ್ವಂತ ಐಷಾರಾಮಿ ಬಂಗಲೆಯಲ್ಲಿದ್ದಾರೆ. ಈ ಎರಡೂ ವಿಚಾರವು ನಟ ದರ್ಶನ್ ಅವರು ಜೈಲಿಗೆ ಹೋದ ನಂತರದಲ್ಲಿ ಬಹಳ ಚರ್ಚೆಯಾಗಿದೆ, ಮುನ್ನೆಲೆಗೆ ಬಂದಿದೆ. ಸಹೋದರನಿಗೆ ಒಂದು ಮನೆಯನ್ನ ಕಟ್ಟಿಸಿಕೊಡದಂತಹ ದರ್ಶನ್ ಪವಿತ್ರ ಗೌಡಗೆ 3 ಅಂತಸ್ತಿನ ಬಂಗಲೆಯನ್ನ ಕಟ್ಟಿಸಿಕೊಟ್ಟಿದ್ದಾರೆ ಅಂತಲೇ ಮಾತನಾಡಿಕೊಳ್ತಿದ್ದಾರೆ. ಇದಲ್ಲದೆ ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡಂತಹ ಸೌಂದರ್ಯ ಜಗದೀಶ್ ಅವರ ಅಕೌಂಟ್ನಿಂದ 2018ರಲ್ಲಿ ನಟಿ ಪವಿತ್ರ ಗೌಡ ಖಾತೆಗೆ ಹಣ ವರ್ಗಾವಣೆ ಆಗಿರೋದು ಈಗ ಬೆಳಕಿಗೆ ಬಂದಿದೆ. ಕೋಟಿ ಲೆಕ್ಕದಲ್ಲಿ ಹಣ ವರ್ಗಾವಣೆ ಆಗಿದ್ದು ಮಾತ್ರವಲ್ಲದೆ ಪವಿತ್ರ ಗೌಡ ಮನೆ ಖರೀದಿಸುವಂತಹ ಸಂದರ್ಭದಲ್ಲಿ ಅದಕ್ಕೆ ಸಾಕ್ಷಿಯಾಗಿ ದಾಖಲೆಗಳಲ್ಲಿ ಸೌಂದರ್ಯ ಜಗದೀಶ್ ಅವರ ಸಹಿ ಕೂಡ ಇದೆ ಅನ್ನೋದು ಪತ್ತೆಯಾಯಿತು. ಹೀಗಾಗಿ ಮನೆ ವಿಚಾರ ಈಗ ಮತ್ತಷ್ಟು ಚರ್ಚೆಯಾಗುವಂತೆ ಮಾಡಿದೆ. ದಿನಕರ್ ಇಂದಿಗೂ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿರೋದಕ್ಕೆ ಎಷ್ಟೋ ಮಂದಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕುಬೇರನಂತ ಅಣ್ಣನಿದ್ರು ದಿನಕರ್ಗೆ ಯಾಕೆ ಕುಚೇಲನ ಸ್ಥಿತಿ ಅಂತ ಹೇಳ್ತಿದ್ದಾರೆ. ಆ ಮಟ್ಟಿಗೆ ದಿನಕರ್ಗೆ ಆರ್ಥಿಕ ಸಂಕಷ್ಟ ಎದುರಾಗಿದೆಯಾ ಅನ್ನುವಂತೆ ಹಲವರು ಮಾತನಾಡಿಕೊಂಡಿದ್ರು. ಆದರೆ ಈಗ ನಿಜ ವಿಚಾರ ಬಹಿರಂಗ ಆಗಿದೆ. ಎಲ್ಲರೂ ಭಾವಿಸಿರುವಂತೆ ದಿನಕರ್ ಕುಚೇಲ ಅಲ್ಲ, ಆರ್ಥಿಕವಾಗಿ ಅವರು ಸದೃಢವಾಗಿದ್ದಾರೆ ಅನ್ನೋ ವಿಚಾರವನ್ನ ದರ್ಶನ್ ಆಪ್ತರೊಬ್ಬರು ಸ್ಪಷ್ಟಪಡಿಸಿದ್ದಾರೆ.
ದರ್ಶನ್ ಅವರ ಹಲವು ಸಿನಿಮಾಗಳಿಗೆ ನಿರ್ದೇಶನ ಮಾಡಿದ ಎಚ್ ವಾಸು ಅವರು ಈ ಒಂದು ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ. ದಿನಕರ್ ಇನ್ನೂ ಸಹ ಬಾಡಿಗೆ ಮನೆಯಲ್ಲಿಯೇ ವಾಸವಿರುವುದು ನಿಜ ಸಂಗತಿ. ಆದರೆ ಅವರಿರುವ ಮನೆ ಬಡವರ ಮನೆಯಂತೇನೂ ಇಲ್ಲ. 2 BHK ಮನೆಯಲ್ಲಿಯೇ ಅವರು ವಾಸವಿದ್ದಾರೆ. ಒಬ್ಬ ಸ್ಟಾರ್ ಮನೆ ಹೇಗಿರಬೇಕೋ ಆ ರೀತಿಯಾಗಿಯೇ ಇದೆ. ಆರ್ಥಿಕವಾಗಿಯೂ ಅವರು ಸದೃಢವಾಗಿದ್ದಾರೆ. ಅದೇ ರೀತಿ ದಿನಕರ್ಗೆ ಮನೆ ಬಗ್ಗೆ ಅವರದ್ದೇ ಆದಂತಹ ಒಂದಷ್ಟು ಆಸೆ ಕನಸುಗಳಿವೆ. ಸ್ವಂತ ಮನೆಯನ್ನು ಸ್ವಂತ ದುಡ್ಡಿನಲ್ಲಿಯೇ ಕಟ್ಟಿಸಬೇಕು ಅನ್ನುವಂತಹ ಕನಸಿದೆ. ತೆರೆಮರೆಯಲ್ಲಿಯೇ ಅದರ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿಯೇ ಇನ್ನೂ ಅವರು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. KLE ಕಾಲೇಜು ಬಳಿ ಮನೆ ಕಟ್ಟಿಸುವ ಪ್ಲಾನ್ ಅವರಿಗಿದೆ. ದರ್ಶನ್ ಸಹ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿಲ್ಲ. ಒಂದು ವೇಳೆ ದರ್ಶನ್ ಅವರು ಆ ರೀತಿಯಾಗಿ ಮುಂದಾಗಿದ್ದೇ ಆದರೆ ಇಷ್ಟೊತ್ತಿಗಾಗಲೇ ದೊಡ್ಡ ಬಂಗಲೆಯಲ್ಲಿಯೇ ದಿನಕರ್ ಇರ್ತಾ ಇದ್ರು ಅಂತ ನಿರ್ದೇಶಕ ಎಚ್ ವಾಸು ಅವರು ನಿಜ ಸಂಗತಿಯನ್ನ ಬಹಿರಂಗಪಡಿಸಿದ್ದಾರೆ. ಮನುಷ್ಯ ಒಂದು ತಪ್ಪು ಮಾಡಿದ ತಕ್ಷಣ ಒಂದಕ್ಕೊಂದು ಲಿಂಕ್ ಆಗುತ್ತೆ, ಅದು ಸಹಜ. ಎಲ್ಲರೂ ಮಾತನಾಡ್ತಾರೆ, ಚೆನ್ನಾಗಿದ್ದಾಗ ಯಾರೂ ಆ ವಿಚಾರಗಳ ಬಗ್ಗೆ ಮಾತನಾಡೋದೇ ಇಲ್ಲ. ತಾವು ಕಷ್ಟದಲ್ಲಿ ಇರುವ ಬಗ್ಗೆ, ಮನೆ ಇಲ್ಲ ಎಂಬ ಬಗ್ಗೆ ಯಾವ ವಾಹಿನಿಗೂ ಹೋಗಿ ದಿನಕರ್ ಹೇಳಿಲ್ಲ. ದಿನಕರ್ ಅವರು ಚೆನ್ನಾಗಿಯೇ ಇದ್ದಾರೆ, ಅವರ ಬಳಿಯೂ ಸಹ ದೊಡ್ಡ ದೊಡ್ಡ ಸೈಟ್ಗಳಿವೆ ಅಂತ ವಾಸು ಅವರು ದಿನಕರ್ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಒಂದೊಮ್ಮೆ ದಿನಕರ್ ಅವರೇ ಸ್ವತಃ ಹೇಳಿಕೊಂಡಿದ್ರು. ಜೊತೆಯಲ್ಲಿ ಸಿನಿಮಾ ರಿಲೀಸ್ ಆಗಿ ದುಡ್ಡು ಬರೋವರೆಗೂ ನನ್ನ ಬ್ಯಾಂಕ್ ಅಕೌಂಟ್ ಇರಲಿಲ್ಲ. ವಿಜಯ್ ಕಿರ್ಗುಂದೂರ್ ಅವರೇ ವಿಜಯ ಬ್ಯಾಂಕ್ನಲ್ಲಿ ಅಕೌಂಟನ್ನು ಮಾಡಿಸಿಕೊಟ್ರು. ಈಗಲೂ ಅದೇ ಅಕೌಂಟ್ ಇದೆ. ಅದೇ ಅಕೌಂಟ್ಗೆ 1 ಲಕ್ಷ ಹಣವನ್ನು ಹಾಕಿಕೊಟ್ಟು ಜೊತೆಗೆ ಬೆಂಗಳೂರಿನಲ್ಲಿ ಒಂದು ಸೈಟ್ ಕೊಡಿಸಿದ್ರು. ಈಗಲೂ ಆ ಸೈಟ್ ಇದೆ. ಮನೆಯನ್ನು ಕಟ್ಟಿಲ್ಲ, ಬಾಡಿಗೆ ಮನೆಯಲ್ಲೇ ಇದ್ದೇವೆ. ಈಗ ಸದ್ಯಕ್ಕೆ ಆ ಜಾಗದಿಂದ ಒಂದಷ್ಟು ಬಾಡಿಗೆ ಹಣ ಬರ್ತಾ ಇದೆ. ಮನೆಗಾಗಿ ಜಾಗವೂ ಇದೆ, ಮಕ್ಕಳು ಓದ್ತಿದ್ದಾರೆ, ಹಾಗಾಗಿ ಇನ್ನೂ ಮನೆಯನ್ನು ಮಾಡಿಕೊಂಡಿಲ್ಲ. ಸದ್ಯಕ್ಕೆ ಬಾಡಿಗೆ ಮನೆಯೇ ಎಲ್ಲ ಅಂತ ದಿನಕರ್ ಅವರು ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ರು. ಕೇವಲ ಇದಿಷ್ಟೇ ಅಲ್ಲದೆ ನಟ ದರ್ಶನ್ ಅವರ ತಾಯಿ ಹಾಗೆ ಸಹೋದರನ ಜೊತೆಗೆ ಜಗಳ ಮಾಡಿಕೊಂಡಿದ್ರು, ಹೀಗಾಗಿ ದೂರವಾಗಿದ್ದಾರೆ ಅನ್ನುವ ಮಾತುಗಳು ಸಹ ಕೇಳಿ ಬಂದಿದ್ದು. ಅದರಲ್ಲೂ ಮೈಸೂರಿನ ಮನೆಗೆ ದರ್ಶನ್ ಇತ್ತೀಚಿನ ದಿನಗಳಲ್ಲಿ ಭೇಟಿಯೇ ನೀಡಿಲ್ಲ. ಪವಿತ್ರ ಗೌಡ ವಿಚಾರವಾಗಿ ಮನೆಯಲ್ಲಿ ಜಗಳವಾಡಿದ್ರು ಅನ್ನುವಂತೆ ಸುದ್ದಿಯಾಗಿತ್ತು. ಅಲ್ಲದೆ ದಿನಕರ್ ಮೇಲೂ ಹಲ್ಲೆ ನಡೆದಿದ್ದ ಅನ್ನುವ ಬಗ್ಗೆ ಹಲವರು ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಆದರೆ ಈ ಎಲ್ಲ ಆರೋಪಗಳನ್ನು ದರ್ಶನ್ ಆಪ್ತರಾದ ಎಚ್ ವಾಸು ಅವರು ತಳ್ಳಿ ಹಾಕಿದ್ದಾರೆ. ದಿನಕರ್ ಸಹ ಒಳ್ಳೊಳ್ಳೆಯ ಸಿನಿಮಾಗಳನ್ನು ಮಾಡ್ತಿದ್ದಾರೆ, ಅವರೂ ಸಹ ಹಣವನ್ನು ಮಾಡ್ತಿದ್ದಾರೆ. ಅಣ್ಣ ತಮ್ಮನ ಹೊಂದಾಣಿಕೆ ಚೆನ್ನಾಗಿಯೇ ಇದೆ. ಒಮ್ಮೆ ಜಗಳ ಆಡಬಹುದು, ಆದರೆ ಆಮೇಲೆ ಒಟ್ಟಿಗೆ ಸೇರ್ತಾರೆ ಅಂತ ಎಚ್ ವಾಸು ಅವರು ಸ್ಪಷ್ಟಪಡಿಸಿದ್ದಾರೆ. ಮೀನಾ ತೂಗುದೀಪ ಅವರು ಹಾಗೆ ಅವರ ಮಕ್ಕಳು ಬೇರೆ ಬೇರೆ ಮನೆಗಳಲ್ಲಿ ವಾಸ ಮಾಡ್ತಿರೋದಕ್ಕೆ ಕಾರಣವೂ ಸಹ ಇದೆ. ಗಂಡ ಕಟ್ಟಿಸಿದ ಮೈಸೂರಿನ ಮನೆಯಲ್ಲೇ ಇರ್ತೇನೆ ಅಂತ ತಾಯಿ ಹೇಳಿದ್ದಾರೆ. ಹಾಗಾಗಿ ಅವರು ಮೈಸೂರಿನ ಮನೆಯಲ್ಲಿ ಇದ್ದಾರೆ. ಮತ್ತೊಂದು ಕಡೆ ನಟ ದರ್ಶನ್ ಅವರು ಬೆಂಗಳೂರಿನಲ್ಲಿ ಇದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿಯೇ ದಿನಕರ್ ಅವರು ಬಾಡಿಗೆ ಮನೆಯಲ್ಲಿದ್ದಾರೆ. ಗಂಡ ಕಟ್ಟಿಸಿದ ಮನೆಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿಯೇ ಅವರು ಮೈಸೂರಿನಲ್ಲಿ ಮೀನಾ ತೂಗುದೀಪ ಅವರು ನೆಲೆಸಿದ್ದಾರೆ ಅನ್ನೋದನ್ನ ವಾಸು ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ನಟ ದರ್ಶನ್ ಬಂಧನ ಆಗ್ತಿದ್ದ ಹಾಗೆ ಅವರ ಕುಟುಂಬದವರಿಗೆ ಇದೊಂದು ತೀವ್ರ ಆಘಾತಕಾರಿ ಸುದ್ದಿಯಾಗಿತ್ತು. ಅಲ್ಲದೆ ಅಂದಿನಿಂದ ಇಲ್ಲಿಯವರೆಗೆ ಮೀನಾ ತೂಗುದೀಪ ಅವರು ಮನೆಯಿಂದಲೇ ಹೊರಗಡೆ ಬಂದಿಲ್ಲ. ಅಷ್ಟರ ಮಟ್ಟಿಗೆ ಬೇಸರದಲ್ಲಿದ್ದಾರೆ, ತೀವ್ರ ನೊಂದುಕೊಂಡಿದ್ದಾರೆ. ಅಲ್ಲದೆ ದಿನಕರ್ ಸಹ ದರ್ಶನ್ ಭವಿಷ್ಯ ಮುಂದೇನಾಗುತ್ತೆ ಅಂತ ಆತಂಕದಲ್ಲಿದ್ದಾರೆ. ಈ ರೀತಿಯಾಗಿ ಕುಟುಂಬದವರು ಆತಂಕದಲ್ಲಿರೋ ವಿಚಾರವನ್ನ ವಿಜಯಲಕ್ಷ್ಮಿ ಅವರು ಇತ್ತೀಚೆಗೆ ದರ್ಶನ್ ಅವರನ್ನ ಜೈಲಿನಲ್ಲಿ ಭೇಟಿಯಾದ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಎನ್ನಲಾಗಿದೆ. ಇದಲ್ಲದೆ ಸದ್ಯದ ಮಟ್ಟಿಗೆ ದರ್ಶನ್ ಅವರಿಗೆ ಜಾಮೀನು ಸಿಗುವ ಯಾವುದೇ ಸಾಧ್ಯತೆಗಳಿಲ್ಲ. ಈಗಾಗಲೇ ಆತಂಕದಲ್ಲಿರುವ ಅಭಿಮಾನಿಗಳಿಗೆ ಪತ್ರದ ಮೂಲಕವಾಗಿ ಸಂದೇಶವನ್ನು ರವಾನಿಸಿದ್ದಾರೆ. ಅದನ್ನು ಹೊರತುಪಡಿಸಿ ಬೇರೆ ಯಾರನ್ನು ಭೇಟಿ ಮಾಡೋದಕ್ಕೆ ಇಚ್ಛಿಸದಂತಹ ದರ್ಶನ್ ಅವರು ಇದೀಗ ತಾಯಿ ಮತ್ತು ತಮ್ಮನಿಗೆ ಮಾತ್ರ ಎಂಟ್ರಿ ಕೊಡಿಸಿ ಅಂತ ದರ್ಶನ್ ಮನವಿಯನ್ನು ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ನಟ ದರ್ಶನ್ ಅವರು ಜೈಲಿಗೆ ಹೋಗ್ತಿದ್ದಂತೆ ತಾಯಿ ತಮ್ಮನ ನೆನಪು ಮಾಡಿಕೊಂಡಿದ್ದರಂತೆ. ದರ್ಶನ್ ಜೈಲು ಸೇರಿ ವಾರಗಳೇ ಕಳೆಯುತ್ತಾ ಬಂದಿದೆ. ಜೈಲಲ್ಲಿ ಒಂಟೆಯಾಗಿರುವ ದರ್ಶನ್ ಅವರಿಗೆ ತಾಯಿ ಮತ್ತು ತಮ್ಮನ ನೆನಪಾಗಿದೆ. ನಿಯಮದ ಪ್ರಕಾರವಾಗಿ ವಾರದಲ್ಲಿ 2 ಬಾರಿ ದರ್ಶನ್ ಅವರನ್ನ ಮಾತನಾಡಿಸಬಹುದು, ಅಂದರೆ ಕುಟುಂಬದವರು ಭೇಟಿಯಾಗಬಹುದು. ಈಗಾಗಲೇ ದರ್ಶನ್ ಅವರ ಪತ್ನಿ ಮತ್ತು ಪುತ್ರ ದರ್ಶನ್ ಅವರನ್ನ ನೋಡಿಕೊಂಡು ಹೋಗಿದ್ದಾರೆ. ಇದಾದ ನಂತರ ದರ್ಶನ್ ಬೇರೆ ಯಾರನ್ನು ನೋಡಲು ಮನಸ್ಸು ಮಾಡ್ತಿಲ್ಲ. ಆದರೆ ತಾಯಿ ತಮ್ಮ ಬಂದರೆ ಮಾತ್ರ ಅವಕಾಶ ನೀಡಿ ಅಂತ ಜೈಲು ಅಧಿಕಾರಿಗಳ ಬಳಿ ಕೇಳಿಕೊಂಡಿದ್ದಾರಂತೆ. ಈ ಒಂದು ಪ್ರಕರಣಕ್ಕೂ ಮುನ್ನ ತಾಯಿ ಮತ್ತು ತಮ್ಮನಿಂದ ದರ್ಶನ್ ಅವರು ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅಂತ ಸುದ್ದಿಯಾಗಿತ್ತು. ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ಸಂದರ್ಭದಲ್ಲೂ ಸಹ ತಾಯಿ ಮೀನಾ ಅವರಾಗಲಿ ತಮ್ಮ ದಿನಕರ್ ಅವರಾಗಲಿ ದರ್ಶನ್ ಅವರನ್ನು ನೋಡೋದಕ್ಕೆ ಬಂದಿರಲಿಲ್ಲ. ಆ ಸಮಯದಲ್ಲಿ ಬೇಡ ಅಂತ ಸುಮ್ಮನಾಗಿದ್ರೋ ಏನೋ ಗೊತ್ತಿಲ್ಲ. ಆದರೆ ಈಗ ದರ್ಶನ್ ಅವರು ತಾಯಿಯ ಕನವರಿಕೆ ಮಾಡ್ತಿದ್ದಾರಂತೆ. ಹೀಗಾಗಿ ತಾಯಿ ಮತ್ತು ತಮ್ಮನಿಗೆ ಮಾತ್ರ ಎಂಟ್ರಿ ಕೊಡಿಸಿ ಅಂತ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ಇದಿಷ್ಟು ಪ್ರಕರಣದ ಬಗ್ಗೆ.
ಹಾಗಾದರೆ ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.